ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೈನಿಕ್ ಸ್ಕೂಲಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದೆ ಸ್ನೇಹಿತರೆ. ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ನೋಡಿ, ರಿಕ್ರೂಟ್ಮೆಂಟ್ 2025 ಆಗಿರುತ್ತೆ. ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಇನ್ ಕರ್ನಾಟಕ. ಓಕೆನಾ. ಸೊ ಈ ಒಂದು ಜಾಬ್ನ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡ್ತಾ ಇರಿಸಿದ್ರೆ ಓಕೆನಾ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿಸ್ತಿದ್ರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿಸಿದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕರ್ನಾಟಕದಲ್ಲಿ ಕರೆದಿರುವಂತದ್ದು, ಬಿಜಾಪುರಕ್ಕೆ ರಿಕ್ರೂಟ್ಮೆಂಟ್ ಕರೆದಿರುವಂತದ್ದು. ಓಕೆನಾ. ಸೊ LDC ಪೋಸ್ಟ್ ಇದೆ, ಲೋವರ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಎಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಲಾಸ್ಟ್ ಡೇಟ್ ಯಾವ್ದಿದಾವೆ ಆ ಒಂದು ಪೋಸ್ಟ್ ಗಳು ಇಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ನಮ್ಮ ವೆಬ್ಸೈಟ್ ಅಲ್ಲಿ ಬಂದಿದ ತಕ್ಷಣ ಈ ಒಂದು ಪೋಸ್ಟ್ ತೋರಿಸ್ತಾನೆ ಇರುತ್ತೆ. ಸೊ ಇದರಲ್ಲಿ ನೀವು ನೋಡ್ಕೊಂಡು ಯಾವ್ದು ನಿಮಗೆ ಸೂಟಬಲ್ ಇರುತ್ತೋ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಸ್ಟಾರ್ಟ್ ಮಾಡೋಣ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೈನಿಕ್ ಸ್ಕೂಲ್ ಬಿಜಾಪುರದಲ್ಲಿ ಕರೆದಿರೋದು ಲೋವರ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ನೇಮು 2 ವೇಕೆನ್ಸಿ ಇದಾವೆ. ಸೊ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಬಿಜಾಪುರ ಕರ್ನಾಟಕದಲ್ಲಿ ಲೊಕೇಶನ್ ಆಗಿರುತ್ತೆ. ಸ್ಯಾಲರಿ ಬಂದು ನಿಮಗೆ 19,900 ರೂಪಾಯಿಂದ ಹಿಡಿದು 63,200 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಪ್ಲಸ್ ಅಲಯನ್ಸ್ ಇರುತ್ತೆ. ಓಕೆನಾ. ಸೊ ಪೇ ಲೆವೆಲ್ 2 7th CPC ಇರುತ್ತೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕಳಿಸ್ಬೇಕಾಗುತ್ತೆ ಬೈ ಪೋಸ್ಟ್. ಓಕೆನಾ. ಸೊ 17ನೇ ತಾರೀಕು ಒಳಗಡೆ ಪೋಸ್ಟ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಸೇರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಲೋವರ್ ಡಿವಿಷನ್ ಕ್ಲರ್ಕ್ ಕರೆದಿರುವಂತದ್ದು ಎಜುಕೇಶನ್ ಬರೋದು ನೋಡೋದಾದ್ರೆ 10ನೇ ತರಗತಿ ಆಗಿರ್ಬೇಕು. ಸೊ 10th SSLC ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಟೈಪಿಂಗ್ ಬರ್ಬೇಕಾಗಿರುತ್ತೆ 40 ವರ್ಡ್ಸ್ ಪರ್ ಮಿನಿಟ್ ಇಂಗ್ಲಿಷ್. ಓಕೆನಾ. ಅದಾದ ನಂತರ ನಾಲೆಜ್ ಆಫ್ ಶಾರ್ಟ್ ಹ್ಯಾಂಡ್ ಇದ್ರೆ ಒಳ್ಳೇದು, ಮತ್ತೆ ಕಂಪ್ಯೂಟರ್ ಆಪರೇಷನ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆನಾ. ಸೊ ಅದಾದ ನಂತರ ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಆಫೀಸ್ ಕರೆಸ್ಪಾಂಡೆನ್ಸ್ ಇಂಡಿಪೆಂಡೆಂಟ್ಲಿ, ಎಬಿಲಿಟಿ ಟು ಮೇಂಟೈನ್ ಅಫಿಷಿಯಲ್ ರೆಕಾರ್ಡ್ಸ್, ರಿಜಿಸ್ಟರ್, ಲೆಡ್ಜರ್, ಡ್ರಾಫ್ಟಿಂಗ್ ಲೆಟರ್ಸ್, ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಸ್ನೇಹಿತರೆ. ಈ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 18ರಿಂದ 50 ವರ್ಷದವರೆಗೂ ಇದೆ ಸ್ನೇಹಿತರೆ ಏಜ್ ಲಿಮಿಟ್. ಸೊ ನವೆಂಬರ್ 1ನೇ ತಾರೀಕಿಗೆ 50 ವರ್ಷ ಮುಗಿದಿರ್ಬೇಕು, 50 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಪೇ ಲೆವೆಲ್ ಪ್ರಕಾರ. ಓಕೆನಾ. ಸ್ಯಾಲರಿ ಬಂದು ನೋಡಿ, ಪೇ ಲೆವೆಲ್ 2 ಆಗಿರುತ್ತೆ. ಸೊ 19,000 ಇಂದ ಹಿಡಿದು 63,000 ವರ್ಗು ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಅಡಿಷನಲ್ ಬೆನಿಫಿಟ್ ಬಂದು ರೆಂಟ್ ಫ್ರೀ ಅಕಾಮಿಡೇಷನ್, ಅಂದ್ರೆ ಅವರೇ ನಿಮಗೆ ಜಾಗ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಯಾವುದೇ ರೆಂಟ್ ಇಲ್ಲ. ಮತ್ತೆ DA ಇರುತ್ತೆ, ಮತ್ತೆ ಅದರ್ ಅಲಯನ್ಸಸ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಇರುತ್ತೆ, ಫ್ರೀ ಮೆಡಿಕಲ್ ಫೆಸಿಲಿಟಿ ಅಂಡರ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್. ಓಕೆನಾ. ಅದ ನಂತರ ಎಜುಕೇಶನ್ ಫ್ರೀ ಆಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ. ಓಕೆನಾ. ಸೊ ಅದ ನಂತರ ನೀವು ಅಪ್ಲಿಕೇಶನ್ ಆಫ್ಲೈನ್ ಮುಖಾಂತರನೇ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಫುಲ್ ಅಡ್ರೆಸ್ ಕೂಡ ತೋರಿಸ್ತೀನಿ, ಯಾರಿಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಅಪ್ಲಿಕೇಶನ್ ಫೀ ಪೇ ಮಾಡ್ಬೇಕಾಗಿರುತ್ತೆ. ಸೊ ನೋಡಿ, ಅಪ್ಲಿಕೇಶನ್ ಫೀ 500 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. DD ಮಾಡ್ಬೇಕಾಗಿರುತ್ತೆ, ಡಿಮ್ಯಾಂಡ್ ಡ್ರಾಫ್ಟ್ ಇನ್ ಫೇವರ್ ಆಫ್ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ ಅಂತ ಹೇಳ್ಬಿಟ್ಟು DD ಕೊಟ್ರೆ, ಸೊ 500 ರೂಪಾಯಿ DD ಬ್ಯಾಂಕ್ ಅಲ್ಲಿ ನಿಮಗೆ ಮಾಡ್ಕೊಡ್ತಾರೆ ಸ್ನೇಹಿತರೆ. ಆ ಒಂದು DD ನ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ, ಸೊ DD ಬೇಕಾಗಿರುತ್ತೆ 500 ರೂಪಾಯಿದು, ಮತ್ತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಫಾರ್ಮ್ಗೆ ಅಂಟಿಸ್ಬಿಟ್ಟು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಸೆಲ್ಫ್ ಅಡ್ರೆಸ್ಡ್ ಎನ್ವಲಪ್ ವಿತ್ 42 ರೂಪೀಸ್ ಸ್ಟ್ಯಾಂಪ್. ಓಕೆನಾ. 42 ರೂಪಾಯಿದು ಸ್ಟ್ಯಾಂಪ್ ಪೇಪರ್ ನ ತಗೊಂಡು ಸ್ಟ್ಯಾಂಪ್ ಅಲ್ಲಿ ನೀವು ಸೆಲ್ಫ್ ಅಡ್ರೆಸ್ ಹಾಕಿ ಎನ್ವಲಪ್ ಅಲ್ಲಿ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ, ಜೆರಾಕ್ಸ್ ಕಾಪಿ. ಅದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್ ಕೂಡ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಹಾಕಿ ನೀವು ಕಳಿಸ್ಬೇಕಾಗಿರೋದು. ಪೋಸ್ಟಲ್ ಅಡ್ರೆಸ್ ನೋಡಿ, ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ 586108 ಕರ್ನಾಟಕ. ಓಕೆನಾ. ಸೊ ಈ ರೀತಿ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ, ಮತ್ತು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ರಿಟರ್ನ್ ಟೆಸ್ಟ್ ಬಂದು ನಿಮಗೆ ಜನರಲ್ ನಾಲೆಜ್ ಮತ್ತೆ ಆಪ್ಟಿಟ್ಯೂಡ್ ಇರುತ್ತೆ. ಪ್ರಾಕ್ಟಿಕಲ್ ಟೆಸ್ಟ್ ಬಂದು ನಿಮಗೆ ಟೈಪಿಂಗ್ ಸ್ಕಿಲ್ ನ ನೋಡ್ತಾರೆ ಸ್ನೇಹಿತರೆ. ಟೈಪಿಂಗ್ ಮಾಡ್ಬಿಟ್ಟು ನೋಡೋದಕ್ಕೆ ಹೇಳ್ತಾರೆ ಸ್ನೇಹಿತರೆ. ಓಕೆನಾ. ಅದಾದ್ರೆ ಇಂಟರ್ವ್ಯೂ ಇರುತ್ತೆ. ಸೊ ಇದಿಷ್ಟು ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ.
ಸೊ ನೋಡಿ, ಲಾಸ್ಟ್ ಡೇಟ್ ಬಂದು 17ನೇ ತಾರೀಕು ಅಕ್ಟೋಬರ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇನ್ಕಂಪ್ಲೀಟ್ ಆರ್ ಲೇಟ್ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟೆಡ್. ಅಂದ್ರೆ ಸೊ ಲೇಟ್ ಆಗಿ ಏನಾದ್ರು ಅಪ್ಲಿಕೇಶನ್ ಕಳಿಸಿದ್ರೆ ಅಥವಾ ಇನ್ಕಂಪ್ಲೀಟ್ ಆಗಿ ನೀವೇನಾದ್ರು ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡದೇ ಕಳಿಸಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಫರ್ದರ್ ಸೆಲೆಕ್ಷನ್ ಸ್ಟೇಜಸ್. ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿರುವಂತಹ ಅಭ್ಯರ್ಥಿಗಳನ್ನ ಮಾತ್ರ ಕರಿತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಅದಾನಂತರ ಸ್ಕೂಲ್ ರಿಸರ್ವ್ಸ್ ದ ರೈಟ್ ಟು ಕ್ಯಾನ್ಸಲ್ ಆರ್ ಮಾಡಿಫೈ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಓಕೆನಾ. ಸೊ ಏನ್ ರಿಕ್ರೂಟ್ಮೆಂಟ್ ಬಂದಿದೆ ಅದನ್ನ ಮಾಡಿಫೈ ಮಾಡಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ಕೂಲು ಅಂಡರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಗವರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಅಂತ ಹೇಳೋದಾದ್ರೆ ಇಂಪಾರ್ಟೆಂಟ್ ಲಿಂಕ್ಸ್ ಅನ್ನೋದ್ರಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೋಡ್ಬೇಕಾಗಿರುತ್ತೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ಇದರಲ್ಲಿ ಆಲ್ರೆಡಿ ಇದೆ ಸ್ನೇಹಿತರೆ. ಓಕೆನಾ. ಪೇ ಲೆವೆಲ್ ಏನಿದೆ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಅದಾಂತರ ಅಪ್ಲಿಕೇಶನ್ ಫಾರ್ಮ್ ಇದೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಪೋಸ್ಟ್ ನೇಮ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೀವು LDC ಏನು ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಬರೀಬೇಕು. ಆಮೇಲೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಬರೀಬೇಕು, ನಿಮ್ಮ ಫೋಟೋ ಅಂಟಿಸ್ಬೇಕಾಗಿರುತ್ತೆ ಇಲ್ಲಿ. ಅದಂತರ ಮೇಲ್ ಫಿಮೇಲ್ ಬರೀಬೇಕು. ಫಾದರ್ ನೇಮು ಮತ್ತೆ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಬರೀಬೇಕಾಗಿರುತ್ತೆ. ಅಂದ್ರೆ ಮದುವೆ ಆಗಿದೆಯಾ ಇಲ್ವಾ ಅಂತ. ಮತ್ತೆ ನ್ಯಾಷನಾಲಿಟಿ ಬಂದು ಇಂಡಿಯನ್ ಅಂತ ಬರೀಬೇಕಾಗಿರುತ್ತೆ. ಮತ್ತೆ ಕ್ಯಾಸ್ಟ್ ಕ್ಯಾಟಗರಿ, ಯಾವ ಕ್ಯಾಟಗರಿ ಬರ್ತೀರಾ ನೀವು ಅನ್ನೋದನ್ನ ಬರೀಬೇಕು. ಅದಂತರ ನಿಮ್ಮ SSLC, PUC, ಡಿಗ್ರಿ, ಪೋಸ್ಟ್ ಡಿಗ್ರಿ ಯಾವ್ದಾವ್ದು ಮಾಡ್ಕೊಂಡಿರೋ ಎಲ್ಲದ್ರದ್ದು ಡೀಟೇಲ್ಸ್ ಬರೀಬೇಕಾಗಿರುತ್ತೆ. ಸಬ್ಜೆಕ್ಟ್ ಏನು ಮತ್ತೆ ಯಾವ್ದು ಯೂನಿವರ್ಸಿಟಿ, ಅದಂತರ ಏನು ಯಾವ ವರ್ಷದಲ್ಲಿ ಪಾಸ್ ಆಗಿರೋದು, ಎಷ್ಟು ಪರ್ಸೆಂಟೇಜ್, ಇದಿಷ್ಟು ಬರೀಬೇಕು. ಅದಾದ ನಂತರ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಬರೀಬೇಕಾಗಿರುತ್ತೆ ಫುಲ್ಲು. ಮತ್ತೆ ಲ್ಯಾಂಗ್ವೇಜ್ ನೋನು, ಇಲ್ಲಿ ನಿಮಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ್ದಾವ್ದು ಲ್ಯಾಂಗ್ವೇಜ್ ಬರುತ್ತೋ ಅದನ್ನ ಇಲ್ಲಿ ಬರೀಬೇಕಾಗಿರುತ್ತೆ. ಅದ ನಂತರ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಇಲ್ಲಿ ಬಂದು ನೀವು ಯಾವ ಜಾಗದಲ್ಲಿ ಈಗ ವಾಸವಾಗಿದ್ದೀರಾ ಅದನ್ನು ಬರೀಬೇಕು. ಮತ್ತೆ ಪರ್ಮನೆಂಟ್ ಅಡ್ರೆಸ್ ಬರೀಬೇಕಾಗಿರುತ್ತೆ. ಅದ ನಂತರ ಫೋನ್ ನಂಬರ್, ಇಮೇಲ್ ID ಕರೆಕ್ಟ್ ಆಗಿರೋದನ್ನ ಬರೀರಿಸಿದ್ರೆ. ಸೊ ಇದಿಷ್ಟು ಆದ ನಂತರ ಅಪ್ಲಿಕೇಶನ್ ಫೀ, ಇಲ್ಲಿ ಬಂದು ನೀವು ಬ್ಯಾಂಕ್ ನೇಮ್ ಬರೀಬೇಕು. ಯಾವ ಬ್ಯಾಂಕ್, SBI ಬ್ಯಾಂಕ್, ಪಂಜಾಬ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಈ ರೀತಿ ಬರೀಬೇಕಾಗಿರುತ್ತೆ. ಅದರ DD ನಂಬರ್ ಮತ್ತೆ ಡೇಟು ಇದಿಷ್ಟು ಬರೀಬೇಕಾಗಿರುತ್ತೆ. ಇದಿಷ್ಟು ಬರೆದು ಈ ಒಂದು ಇದರಲ್ಲಿ ಸಿಗ್ನೇಚರ್ ಹಾಕಿ ನಿಮ್ಮ ಡೇಟು, ಪ್ಲೇಸು ಮತ್ತೆ ನಿಮ್ಮ ನೇಮು ಇದಿಷ್ಟು ಹಾಕಿ ಇದನ್ನ ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಎಲ್ಲಿ ಕಳಿಸ್ಬೇಕು? ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ. ಓಕೆನಾ. ಸೊ ಈಗಾಗಲೇ ಇಲ್ಲಿ ತೋರಿಸಿದೀನಿ ನಿಮಗೆ ಲೊಕೇಶನ್, ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ ಕರ್ನಾಟಕ. ಓಕೆನಾ. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. 42 ರೂಪಾಯಿ ಸ್ಟ್ಯಾಂಪ್ ಹಾಕಬೇಕು, 500 ರೂಪಾಯಿ DD ಕಟ್ಟಿ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ವಿಡಿಯೋಗಳನ್ನ ಮಾಡಾಕಿದ್ದೀನಿ. ಹಾಸ್ಟೆಲ್ ವಾರ್ಡನ್ ಕರೆದಿದ್ರು, 635 ವೇಕೆನ್ಸಿಗಳಿದಾವೆ. ಸೊ ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ US ಧಾರವಾಡದಲ್ಲಿ ಕೂಡ ಕರೆದಿದ್ದಾರೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಸೈನ್ಸ್. ಓಕೆನಾ. ಸೊ ಅದು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಪವರ್ ಗ್ರಿಡ್ ಅಲ್ಲಿ ಕರೆದಿದ್ದಾರೆ, ಮತ್ತೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ ಕರೆದಿದ್ದಾರೆ, RRB ಅಲ್ಲಿ ಕರೆದಿದ್ದಾರೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ. ಈ ರೀತಿ ಹಲವಾರು ಇದಾವೆ ಸ್ನೇಹಿತರೆ. ಇಲ್ಲಿ ನೀವು ನೋಡೋದಾದ್ರೆ ಯಾವ್ದು ಲೇಟೆಸ್ಟ್ ಲಾಸ್ಟ್ ಡೇಟ್ ಇದೆಯೋ ಆ ಒಂದು ಅಪ್ಲಿಕೇಶನ್ ಇಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದು ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.